ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 ಶ್ಲೋಕ 55. ಮತ್ಕರ್ಮ ಕೃನ್ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಈ ಶ್ಲೋಕದ ಭಾವಾರ್ಥ: ಎಲೆ ಅರ್ಜುನ, ಯಾವ ಪುರುಷನು ನಾನು ನಿರ್ದೇಶಿಸಿರುವ ಕರ್ಮ ಅರ್ಥಾತ್ ನಿಯತ ಕರ್ಮ ಯಜ್ಞಾರ್ಥ ಕರ್ಮಗಳನ್ನು ಮಾಡುವನೋ, ಯಾವಾಗಲೂ ನನ್ನಲ್ಲಿ ಪರಾಯಣನಾಗಿರುವನೋ, ನನ್ನಲ್ಲಿ ಅನನ್ಯ ಭಕ್ತಿಯನ್ನು ತಾಳಿರುವನೋ, ಸಂಗವರ್ಜಿತಃ ಸಂಘದೋಷದಲ್ಲಿದ್ದು ಈ ಕರ್ಮಗಳನ್ನು ಮಾಡಲಾಗದು. ಆದ್ದರಿಂದ ಸಂಘರಹಿತನಾಗಿ ಎಲ್ಲ ಪ್ರಾಣಿಗಳಲ್ಲಿ ಸಮಭಾವವುಳ್ಳವನಾಗಿರುವನೋ ಆತನು ನನ್ನನ್ನು ಸೇರುವನು. ಹಾಗಾದರೆ ಅರ್ಜುನನು ಯುದ್ಧ ಮಾಡಿದನೇ? ಪ್ರತಿಜ್ಞೆ ಮಾಡಿ ಆತನು ಜಯದ್ರಥಾದಿಗಳನ್ನು ಕೊಂದನೇ? ನಿರ್ವೈರ ಸರ್ವಭೂತೇಷು, ಒಂದು ವೇಳೆ ಅವನೇ ಕೊಂದುದಾದರೆ ಭಗವಂತನನ್ನು ಪಡೆಯಲಾರನು, ಆದರೆ ಆತನು ಪಡೆದಿರುವನು. ಆದ್ದರಿಂದ ನಿಶ್ಚಿತವೇನೆಂದರೆ ಗೀತೆಯಲ್ಲಿ ಹೊರಗಿನ ಕೊಲೆ ಹೊಡೆದಾಟಗಳನ್ನು ಸಮರ್ಥನೆ ಮಾಡುವಂತಹ ಒಂದು ಶ್ಲೋಕವೂ ಇಲ್ಲ. ಯಾವಾತನು ನಿರ್ದಿಷ್ಟ ಕರ್ಮದ ಎಂದರೆ ಯಜ್ಞ ಪ್ರಕ್ರಿಯೆಯ ಆಚರಣೆ ಮಾಡುವನೋ, ಯಾವಾತನು ಅನನ್ಯ ಭಾವದಿಂದ ಬೇರಾರನ್ನು ಭಜಿಸದೆ ಆತನನ್ನೇ ಭಜಿಸುವನೋ, ಬೇರೊಬ್ಬರ ಸ್ಮರಣೆಯನ್ನು ಮಾಡುವುದಿಲ್ಲವೋ, ಸಂಘದೋಷದಿಂದ ಯಾವಾತನು ದೂರವಿರುವನೋ ಅವನು ಯುದ್ಧ ಮಾಡುವುದೆಂದರೇನು? ನಿಮ್ಮೊಡನೆ ಬೇರೆಯವರೊಬ್ಬರೂ ಇಲ್ಲವೆಂದ ಮೇಲೆ ಯಾರೊಂದಿಗೆ ಯುದ್ಧ? ಸಮಸ್ತ ಭೂತ ಪ್ರಾಣಿಗಳ ಬಗ್ಗೆ ಯಾರಲ್ಲಿ ವೈರ ಭಾವವೇ ಇಲ್ಲವೋ, ಮನಸ್ಸಿನಲ್ಲಿ ಸಹ ಒಬ್ಬರಿಗೆ ಹಿಂಸೆ ನೀಡಬೇಕೆಂಬ ಕಲ್ಪನೆಯಿಲ್ಲವೋ ಅವನು ಮಾತ್ರ ನನ್ನನ್ನು ಸೇರುವನು ಎಂದ ಮೇಲೆ ಅರ್ಜುನನು ಯುದ್ಧವನ್ನು ಕೈಗೊಂಡನೇ? ಎಂದಿಗೂ ಇಲ್ಲ.